ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಇವತ್ತು ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಸಹ ನಾನು ಮಾಡಿಕೊಂಡು ಮುಗಿಸ್ಕೊಂಡೆ. ಇವತ್ತು ರಕ್ಷಾಬಂಧನ ಅಲ್ವಾ, ಬೆಳಗ್ಗೆ ರಾಖಿ ಕಟ್ಟಿ ಕಳಿಸ್ಲಿಲ್ಲ. ಹಾಗಾಗಿ ಇವಾಗ ಬಂದಮೇಲೆ ರಾಖಿ ಕಟ್ಟಿಸ್ಬೇಕು ಹುಡುಗರು ಮಕ್ಕಳ ಕಡೆಯಿಂದ. ಬೆಳಗ್ಗೆ ಚಪಾತಿ ಪಲ್ಯ ಎಲ್ಲ ಮಾಡಿದ್ದೆ, ಡಬ್ಬಿ ತೊಗೊಂಡು ಹೋಗಿದ್ದಾರೆ. ಇವಾಗ ಸ್ಕೂಲಿಂದ ಬಂದಮೇಲೆ ಮತ್ತೆ ಸ್ವಲ್ಪ ಅವರಿಗೆ ಊಟ ಮಾಡೋ ರೂಢಿ ಇದೆ. ಹಾಗಾಗಿ ಅವ್ರಿಗೋಸ್ಕರ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಅಂತ ಹೇಳಿದ್ನಲ್ಲ, ಅವರಿಗೋಸ್ಕರ ಅನ್ನ ಸಾಂಬಾರು ಮಾಡಬೇಕು. ಹಾಗಾಗಿ ಬೇಳೆನ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಬೇಳೆ ಬೇಯಿಸ್ಕೊಂಡಿದ್ದೀನಿ, ಬೇಳೆ ನುಗ್ಗೆಕಾಯಿ. ಇದನ್ನಿವಾಗ ಒಗ್ಗರಣೆ ಹಾಕಿ ಸಾರು ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನೇನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಬೋದು. ಬೇಯಿಸ್ಕೊಂಡಿರೋ ಬೇಳೆಗೆ ಖಾರ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಳ್ತೀನಿ. ಸಾರು ಕುದೀತು, ಇವಾಗ ಅನ್ನಕ್ಕೆ ಇಡ್ತಿದ್ದೀನಿ ಸ್ವಲ್ಪ. ಸಾರು ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಸರಿ, ಕುಕ್ಕರ್ ವಿಸಿಲ್ ಹೊಡೆದ್ಮೇಲೆ ನಾನು ಸಹ ಊಟ ಮಾಡಬೇಕು. ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸರಿ ಫ್ರೆಂಡ್ಸ್, ಮಕ್ಕಳು ಬರೋ ಟೈಮ್ ಆಯಿತು. ಮೇನ್ ರೋಡಿಗೆ ವ್ಯಾನ್ ಬಂದು ಮಕ್ಕಳನ್ನು
ಇಳಿಸೋಗುತ್ತೆ, ಅಲ್ಲಿ ಹೋಗಿ ನಾವು ಕರ್ಕೊಂಡು ಬರಬೇಕು. ಇವಾಗ ಹೋಗಿ ಮಕ್ಕಳನ್ನ ಕರ್ಕೊಂಡು ಬರೋಣ. ಸರಿ ಫ್ರೆಂಡ್ಸ್, ಮಕ್ಕಳನ್ನ ಕರ್ಕೊಂಬರೋಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮೇನ್ ರೋಡು. ಇಲ್ಲೇ ನಾವು ಮಕ್ಕಳನ್ನು ಕರ್ಕೊಂಬಂದು ನಿಂತ್ಕೊಂಡ್ರೆ ವ್ಯಾನ್ ಬಂದು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗುತ್ತೆ. ಮತ್ತು ಇದೇ ಪ್ಲೇಸಿಗೆ ಬಂದು ಬಿಟ್ಟು ಹೋಗುತ್ತೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಕರ್ಕೊಂಡು ಬರಬೇಕು ನಾವು ಹೋಗಿ. ಇದೇ ನನ್ನ ಮಕ್ಕಳ ಸ್ಕೂಲ್ ವ್ಯಾನ್. ಸರಿಯಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಕ್ಕಳು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶಪ್ ಆಗಿ ಊಟ ಮಾಡಿದರು. ನಾನು ಸಹ ಊಟ ಮಾಡಿರಲಿಲ್ಲ, ಒಬ್ಬಳೇ ಏನು ಊಟ ಮಾಡೋದು ಅಂಥೇಳಿ ಮನಸ್ಸಾಗಲಿಲ್ಲ. ಹಾಗಾಗಿ ಮಕ್ಕಳು ಬಂದಮೇಲೆ ಮಕ್ಕಳ ಜೊತೆಗೇ ನಾನು ಊಟ ಮುಗಿಸ್ಕೊಂಡೆ. ಊಟ ಮುಗಿಸ್ಕೊಂಡು ರಾಖಿನ ಕಟ್ಟಿಸ್ತೀನಿ ಮಕ್ಕಳ ಜೊತೆಗೆ. ನನ್ನ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ರಕ್ಷಾ ಬಂಧನ್. ನೋಡಿ, ರಾಖಿ ಕಟ್ಟೋಕ್ಕೆ ನನ್ನ ಮಗಳು ಎಲ್ಲನೂ ರೆಡಿ ಮಾಡಿಕೊಂಡ್ಳು. ಇನ್ನು ಅವಳು ತಮ್ಮನಿಗೆ ರಾಖಿ ಕಟ್ತಾಳೆ ಇವಾಗ. ಇನ್ನು ಇವರಿಬ್ಬರು ಎಷ್ಟು ಜಗಳ ಮಾಡ್ತಾರೋ ಅಷ್ಟೇ ಪ್ರೀತಿಯಿಂದ, ಅವನಾಗಲಿ ಅವಳಾಗಲಿ ಅಷ್ಟೇ ಜಗಳ ಮಾಡ್ತಾರೆ, ಅಷ್ಟೇ ಪ್ರೀತಿಯಿಂದ ಇರ್ತಾರೆ. ಮನೆಯಲ್ಲಿ ಇವರಿಲ್ಲ ಅಂದರೆ ಫುಲ್ ಸೈಲೆಂಟು, ಆದರೆ ಇವರಿದ್ದರೆ ಮನೆ ಸೈಲೆಂಟಾಗಿರೋದೇ ಇಲ್ಲ. ಅದಕ್ಕೆ ಅಲ್ವಾ ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹಿರಿಯವ್ರು ಹೇಳಿರೋದು. ಇವರಿಲ್ಲ ಅಂದರೆ ನನಗೆ ಮನೇಲಿ ಒಬ್ಬಳೇ ಇರೋಕ್ಕೆ ಟೈಮ್ ಪಾಸ್ ಆಗೋದೇ ಇಲ್ಲ. ಇವ್ರು ಬಂದರು ಅಂದರೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ರಾಖಿನ ಕಟ್ಟಿದ್ಲು. ರಾಖಿ ಕಟ್ಟಿದ್ದಕ್ಕೆ ತಮ್ಮ ಅವಳಿಗೆ 500 ರೂಪೀಸ್ ಕೊಟ್ಟ. ಪಪ್ಪ ಕೊಟ್ಟಿರೋ ಪಾಕೆಟ್ ಮನಿಯಿಂದ ಇಷ್ಟು ಕೊಟ್ಟಿದ್ದೀಯಾ ಅಂಥೇಳಿ ಸುಮ್ಮನೆ ಇದ್ದೀನಿ. ಇನ್ನು ನೀನು ದೊಡ್ಡವನಾದಮೇಲೆ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ನೀನು ವರ್ಷ ಗೋಲ್ಡೇ ಕೊಡಬೇಕು ಅಂತ ಹೇಳಿ ಅವನಿಗೆ ಹೇಳ್ತಾ ಇದ್ಲು. ಅವನು ಅದಕ್ಕೆ ಹ್ಞೂ ಆಯ್ತು ತಗೋ ಅಂತ ಹೇಳಿ ಅಂತಿದ್ದ. ನನಗೆ ಅರ್ಥ ಆಗೋದೇ ನನ್ನದು. ಇನ್ನು ರಾಖಿ ಎಲ್ಲ ಕಟ್ಟಿದ ಮೇಲೆ ಹೋಮ್ವರ್ಕ್ ಸಹ ಅವರು ಮಾಡ್ತಾಯಿದ್ರು. ಅವ್ರ ಜೊತೆಗೆ ನಾನು ಅವರೇ ಕೈ ಸೋಸ್ಕೋತಾ ಅವ್ರ ಜೊತೆಗೆ ಹೋಮ್ವರ್ಕ್ ಮಾಡ್ತಿದ್ರಲ್ಲ ಅವರಿದ್ರಿಗೆ ಕೂತ್ಕೊಂಡು ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೆ. ಇನ್ನು ಮಗಳದ್ದೇನು ಚಿಂತೆ ಇಲ್ಲ, ಅವಳದವಳು ಹೋಮ್ವರ್ಕ್ ಮಾಡ್ಕೊಳ್ತಾಳೆ, ಓದ್ತಾಳೆ. ಇವನೇ ನನ್ನ ಮಗನೇ ಸ್ವಲ್ಪ ಕಿಟಕ್ತನ ಮಾಡ್ತಾನೆ. ಹೋಮ್ವರ್ಕ್ ಇದ್ದರೂ ಸಹ ಆಗಿದೆ ಅಂತ ಹೇಳಿ ಹೇಳ್ತಿರ್ತಾನೆ. ಹಾಗಾಗಿ ಅವ್ನ ಹೋಮ್ವರ್ಕ್ ನಾನು ಚೆಕ್ ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರನೇ ಹೋಮ್ವರ್ಕ್ ಮುಗಿತಾ ಅಂಥೇಳಿ ಒಂದು 25 ಸರಿ ಅವನಿಗೆ ನಾನು ರಿಮೈಂಡ್ ಮಾಡಿ ಕೇಳ್ತಾನೆ ಇರಬೇಕು. ಏನು ಬರೆಯತ್ತೆ ಪೂಜೆ? ಇದು ಪದಗಳ ಅರ್ಥ. ಏನು ಬರೆಯತ್ತಿ ಇವಾಗ ನೀನು?
ಚರ್ಚಿಸು, ಹ್ಞೂ ಅದರ ಅರ್ಥ ಹ್ಞೂ ವಾದ ಮಾಡು. ಗುಡ್. ನೆಕ್ಸ್ಟ್ ಏನು ಬರೆಯತ್ತಿ? ವಿಶಾಲ, ಹ್ಞೂ ವಿಶಾಲ, ಹ್ಞೂ ವಿಸಾರ, ವಿಸ್ತಾರ. ವಿಸ್ತಾರ. ಸಾಕ್ತ ಒತ್ತೈತಿಲ್ಲ ಹ್ಮ್. ಅದಕ್ಕೆ ವಿಸ್ತಾರ ಅಂತಾರೆ. ನೋಡಿ, ನನ್ನ ಮಗನದು ಹೋಮ್ವರ್ಕ್ ಮುಗಿಸಿ ಇವಾಗ ಗೇಮ್ ಆಡ್ತಾ ಇದ್ದಾನೆ. ಇಲ್ಲಿ ನನ್ನ ಮಗಳಿನ್ನು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಆತ ಐತಮ್ಮ ಇನ್ನು ಹೋಮ್ವರ್ಕು ಇನ್ನೊಂದು ಸ್ವಲ್ಪ ಬೇಗ ಬೇಗ ಮಾಡಿ. ಇರೋ ನಂದೇ ಐತಿ. ಇನ್ನು ಹೋಮ್ವರ್ಕ್ ಎಲ್ಲ ಮುಗಿಸಿ ಮತ್ತು ಡೈರಿನೂ ಸಹ ಸೈನ್ ಮಾಡಿಸ್ಕೊಂಡು ಸ್ವಲ್ಪ ಆಟ ಆಡ್ತೀವಮ್ಮ ಅಂತೇಳಿ ಅವರು ಹೊರಗೋದ್ರು. ನಾನು ಎಲ್ಲ ತರಕಾರಿನ ಕ್ಲೀನಾಗಿ ಸೋಸ್ಕೊಂಡು ಎಲ್ಲ ತೆಗೆದಿಟ್ಟೆ. ಮಾಡತ್ತಿಲ್ಲ ನೋಡು. ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅವ್ರದ್ದು ಏನು ಓದೋದಿತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಓದಿಸಿ, ಇನ್ನು ನನ್ನ ಒಂದು ತರಕಾರಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂದು ಎಲ್ಲ ಸಹ ಕೆಲಸ ಮುಗಿಸ್ಕೊಂಡು ಟೀ ಕುಡಿದು ಸ್ವಲ್ಪ ರೈಸ್ ಅಷ್ಟೇ ಮಾಡೋದಿತ್ತು, ರೈಸ್ ಮಾಡಿದೆ. ಇನ್ನು ಮಕ್ಕಳು ಸ್ವಲ್ಪ ಆಟ ಆಡ್ಕೊಂಡು ಬಂದರು. ನಮ್ಮ ಮನೆಯವರು ಸಹ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಬಂದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನು ಮಲಗೋದಷ್ಟೇ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಾನು ಮಾಡಿರೋ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೋ ಜನ ಸುಖಿನೋ ಭವಂತು.